ಸದಾ ಅಮೆರಿಕದ ನೀತಿ ಏನೆಂದರೆ ತನಗಾಗಿ ಯುದ್ಧ ವಲಯ ವಿಸ್ತರಣೆ. ಅದರ ದುಷ್ಪರಿಣಾಮ ಇಡೀ ಪ್ರಪಂಚದ ಮೇಲೆ ಆಗುತ್ತಲೇ ಬಂದಿದೆ. ಇಸ್ರೇಲ್ ಉಕ್ರೇನ್ ಹಿಂದೆ ಇದೆ ಯುಎಸ್. ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ತುಳಿರುವುದು ಮುಂದುವರಿದಿರುವುದರಿಂದ ಜಗತ್ತು ಮೂರನೆಯ ಮಹಾಯುದ್ಧ ಮುಟ್ಟಬಹುದು. ಆಗ ಲೋಕ ಉಳಿಯುವುದು ಕಷ್ಟ. 1991ರಲ್ಲಿ ಸೋವಿಯತ್ ರಷ್ಯಾ ಒಡೆದು 15 ದೇಶಗಳಾದಾಗ ಹುಟ್ಟಿದ ದೇಶಗಳಲ್ಲಿ ಉಕ್ರೇನ್ ಸಹ ಒಂದಾಗಿದೆ. 2014ರಲ್ಲಿ ರಷ್ಯಾವು ನೌಕಾನೆಲೆಯ ಕ್ರಿಮಿಯಾ ಪರ್ಯಾಯ ದ್ವೀಪವನ್ನು ಮತ್ತೆ ತನ್ನೊಳಗು ಮಾಡಿಕೊಂಡಿತ್ತು. ಅಂದಿನಿಂದ ಗಲಭೆ ಇದೆ. ಮೂಡಣ ದೋನ್ಬಾಸ್, ಡೊನೆಟ್ಸ್ಕ್, ಲುಹಾನ್ಸ್ಕ್ ಗಡಿ ಭಾಗದಲ್ಲಿ ರಷ್ಯಾ ಪರ ಬಂಡುಕೋರರ ಆಡಳಿತವಿದೆ. ಉಕ್ರೇನ್ಗೆ ಯುರೋಪ್ ಒಕ್ಕೂಟದ ಸದಸ್ಯತ್ವ ನೀಡಿ ನ್ಯಾಟೋ ಸೇನೆ ನಿಲ್ಲಿಸುವ ಯುಎಸ್ಎ ಯೋಜನೆಯೇ ಈ ಅನಾಹುತಕ್ಕೆಲ್ಲ ಮೂಲ ಕಾರಣ. ರಷ್ಯಾ ಉಕ್ರೇನ್ ಯುದ್ಧ ಮುಂದುವರಿಯಲು ಯುಎಸ್ಎಯು ಬ್ರಿಟನ್, ಫ್ರಾನ್ಸ್ ಮೊದಲಾದವುಗಳ ಜೊತೆಗೆ ಉಕ್ರೇನಿಗೆ ಶಸ್ತ್ರಾಸ್ತ್ರ ಒದಗಿಸುತ್ತಿರುವುದೇ ಕಾರಣ. ಅಮೆರಿಕದ ದೊಡ್ಡಣ್ಣ ಧೋರಣೆಯೇ ಇದಕ್ಕೆ ಮುಖ್ಯ ಕಾರಣ. ಯುದ್ಧ ಎಂದರೆ ಜನರ ಬದುಕು ನಾಶ.